ನಮಸ್ಕಾರ. ಸಮ್ಮರ್ ಬಂದಾಯಿತು. ಪ್ರತಿಯೊಂದು ಸೀಸನ್ನು ಅದರದೇ ಆದ ರೀತಿಯಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ? ಅದರದೇ ಆದಂತಹ ಚಾಲೆಂಜಸ್ಸು ಇರುತ್ತೆ, ಹಾಗೆ ಅಡ್ವಾಂಟೇಜಸ್ಸು ಇರುತ್ತೆ ನಾವು ಯೂಸ್ ಮಾಡ್ಕೊಂಡ್ರೆ. ಬನ್ನಿ ಈ ಸಮ್ಮರ್ ಬಿಸಿಲನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಗರಿ ಗರಿಯಾದ ಪೊಟ್ಯಾಟೊ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಒಂಥರ ಮೈಂಡ್ಗೆ ಆ್ಯಕ್ಟಿವಿಟಿ ಸಹ ಆಗುತ್ತೆ, ತುಂಬಾ ಖುಷಿ ಆಗುತ್ತಲ್ವ ನಾವೇ ಓನಾಗಿ ಪ್ರಿಪೇರ್ ಮಾಡಿ ತಿನ್ನುವಾಗ. ನನಗೆ ಈ ಸಮ್ಮರ್ ಅಂದ ತಕ್ಷಣ ಮೊದಲು ನೆನಪಾಗೋದೇ ನನ್ನ ಹೋಮ್ ಟೌನ್ ಬಳ್ಳಾರಿ. ಅಂದರೆ ಈ ಸಮ್ಮರ್ ಆ ಬಿಸಿಲನ್ನು ಅನುಭವಿಸಿದ್ರೆ ಏನೋ ಒಂಥರ ನಾಸ್ಟಾಲ್ಜಿಯಾ ಅಲ್ಲಿರೋ ಥರ ಹಂಗೆ ಫೀಲ್ ಆಗ್ತಾ ಇರುತ್ತೆ. ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆಗಳನ್ನ ನೀಟಾಗಿ ನೀರಲ್ಲಿ ಈ ರೀತಿ 2-3 ಸರಿ ಸಿಪ್ಪೆನ ತುಳ್ಕೊತೀನಿ, ಯಾಕಂದರೆ ಈ ಚಿಪ್ಸ್ನ ಸಿಪ್ಪೆ ಸಮೇತ ನಾವು ಮಾಡ್ತಾ ಇದ್ದೀವಿ. ಈ ರೀತಿ ತೆಳುವಾದ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೋದು. ನೀವು ದಪ್ಪಗೆ ಕಟ್ ಮಾಡಿದಾಗ ಒಂದು ರೀತಿಯಾದ ಟೇಸ್ಟ್ ಬರುತ್ತೆ, ತೆಳುವಾಗಿ ಕಟ್ ಮಾಡಿದಾಗ ಒಂದು ರೀತಿಯಾದ ಟೇಸ್ಟ್ ಬರುತ್ತೆ. ನಾನು ಎರಡನ್ನೂ ಸಹ ಟ್ರೈ ಮಾಡಿದ್ದೀನಿ. ನಿಮಗೆ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡೋದು ಕಷ್ಟ ಅಂತ ಅನಿಸಿದ್ರೆ ಗ್ರೇಟರ್ ಅಥವಾ ಪೀಲರ್ ಬರುತ್ತಲ್ಲ, ಅದರಿಂದಲೂ ನೀವು ಇದನ್ನು ನೀಟಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೋದು. ನನಗೆ ಪರ್ಸ್ನಲಿ ಈ ಥರ ನೈಫಿಂದ ಕಟ್ ಮಾಡೋದು ಅಷ್ಟು ಕಷ್ಟ ಅನಿಸಲ್ಲ. ನೈಫ್ ಯಾಕಂದರೆ ಅದು ಚೆನ್ನಾಗಿ ಶಾರ್ಪ್ ಆಗಿದೆ, ಈಸಿಯಾಗಿ ಕಟ್ ಆಗೋಗುತ್ತೆ. ಸೊ ಎಲ್ಲನೂ ಸ್ಲೈಸ್ ಆಗಿ ಮಾಡಿಕೊಂಡು ಈ ರೀತಿ ಒಂದು ತಟ್ಟೆಯಲ್ಲಿ ಇಡ್ತಾ ಇದ್ದೀನಿ ನಾನು. ಇವಾಗ ನೆಕ್ಸ್ಟ್ ಏನಂದರೆ ಈ ಆಲೂಗಡ್ಡೆ ಸ್ಲೈಸಸ್ನ ನೀರಲ್ಲಿ 3-4 ಸಾರಿ ನೀಟಾಗಿ ತೊಳ್ಕೊಬೇಕು. ಅಂದರೆ ಅದರ ಮೇಲೆ ಇರುವಂತಹ ಸ್ಟಾರ್ಚ್ ಎಲ್ಲ ಹೋಗೋವರೆಗೆ ಚೆನ್ನಾಗಿ ತೊಳ್ಕೊಬೇಕು. ಈ ಸ್ಟಾರ್ಚ್ನ ರಿಮೂವ್ ಮಾಡೋದ್ರಿಂದ ನೀವು ಫ್ರೈ ಮಾಡುವಾಗ ಒಂದಕ್ಕೊಂದು ಅಂಟೋದಿಲ್ಲ, ಬೇಗ ಕೆಡೋದಿಲ್ಲ, ಹಾಗೆಯೇ ಫ್ರೆಶ್ ಆಗಿ ಇರುತ್ತೆ ಚಿಪ್ಸ್, ಅಷ್ಟೇ ಕ್ರಿಸ್ಪಿಯಾಗೂ ಬರುತ್ತೆ. ಹಾಗಾಗಿ ಈ ಸ್ಟಾರ್ಚ್ನ ರಿಮೂವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಒಂದು 4 ಸರಿ ತೊಳೆದಿದ್ದೀನಿ ಆಲ್ಮೋಸ್ಟ್ ನಾನು. ನೀವು ಯಾವ ರೀತಿ ಕಂಡಿರೋದು ಕಂಪ್ಲೀಟ್ ಸ್ಟಾರ್ಚ್ ಹೋಗಿದೆ ಅಂತಂದರೆ, ನೀವು ಲಾಸ್ಟ್ ಟೈಮ್ ತೊಳೆಯುವಾಗ ಈ ರೀತಿ ನೋಡಿ, ನೀರನ್ನ ನೋಡಿದ್ರೆ ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅದೊಂಥರ ವೈಟ್ ಆಗಿ ಮಣ್ಣು ಥರ ಅನಿಸಿದ್ರೆ ಸ್ಟಾರ್ಚ್ ಇನ್ನೂ ಇದೆ ಅಂತ ಅರ್ಥ. ಸೊ ಜಸ್ಟ್ ತೊಳ್ಕೊಂಡಾಯಿತು. ಇವಾಗ ಅದೇ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಇಷ್ಟೇ ಅಂತೇನೂ ಇಲ್ಲ, ಅದಿಷ್ಟು ಆಲೂಗಡ್ಡೆನೂ ಚೆನ್ನಾಗಿ ನೀರಲ್ಲಿ ಮುಳುಗಬೇಕು. ಅಷ್ಟು ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಎಲ್ಲ ಸ್ಲೈಸಸ್ನೂ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 70% ಅಥವಾ 80% ಅದು ಚೆನ್ನಾಗಿ ಬೇಯಬೇಕು. ಒಂದು ಲೆವೆಲಿಗೆ ಬೆಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಅದೇ ಟ್ರಾನ್ಸ್ಪರೆಂಟ್ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಲಾಸ್ಟ್ ಇಯರ್ ಮಾಡಿಟ್ಟಿರೋ ಚಿಪ್ಸ್ ಇನ್ನೂ ಇದೆ ನನ್ನ ಹತ್ರ. ಸೊ ಈ ಚಿಪ್ಸ್ ಎಷ್ಟು ಮಾಡೋಕ್ಕೆ ಈಸಿ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೀವು ಟೇಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಆ ಒಂದು ಎಂತ ಬರುತ್ತೆ, ಅಂದರೆ ನಾನು ಟ್ರೈ ಮಾಡಬೇಕು, ಮಾಡಿ ಇಟ್ಕೋಬೇಕು ಅಂಥೇಳಿ, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಈ ಚಿಪ್ಸ್. ಇದು ಇವಾಗ ಬೆಂದಾಗಿದೆ. ಇದನ್ನು ಮತ್ತೆ ತಟ್ಟೆಯಲ್ಲಿ ತಗೊಂಡು ತುಂಬಾ ಕಂಪ್ಲೀಟಾಗಿ ಬೇಯೋದಕ್ಕೆ ಬಿಡಬಾರ್ದು. ಇನ್ ಕೇಸ್ ನಿಮಗೆ ಆ ಥರ ಅನಿಸಿದ್ರೆ ಇದನ್ನು ಮತ್ತೆ ತಣ್ಣೀರಲ್ಲಿನೂ ಹಾಕಿ ನೀವು ತೆಗಿಬೋದು. ಹಾಕಿ ಆದಮೇಲೆ ಇವಾಗ ನಾನು ಬಿಸಿಲಿಗೆ ಇದನ್ನು ಒಣಗಿಸ್ತಾ ಇದ್ದೀನಿ. ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು, ಅಂದರೆ ತುಂಬ ಇದು ಡಿಪೆಂಡ್ಸ್ ಅಲ್ವಾ, ತುಂಬಾ ಬಿಸಿಲಿದ್ರೆ ಬೇಗನೆ ಒಣಗೋಗುತ್ತೆ. ನಾನಿದು ಮೋಸ್ಟ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಆ ಥರ ಇಟ್ಟಿದ್ದೀನಿ. ನೋಡಿ ಕಂಪ್ಲೀಟಾಗಿ ಒಣಗೋಗಿತ್ತು ಇಟ್ಟಾಗ, ಮತ್ತು ಇವಾಗ ನೀವು ಡಿಫ್ರೆನ್ಸ್ನ ನೋಡ್ಬೋದು, ನಿಮಗೆ ಗೊತ್ತಾಗ್ತಾ ಇರುತ್ತೆ. ಆಲ್ಮೋಸ್ಟ್ ಒಣಗೋಗಿದೆ. ಸೊ ಈ ರೀತಿ ನೀವು ತಗೊಂಡು ನೋಡಿದಾಗ ಆ ಸೌಂಡ್ ಬರುತ್ತಲ್ವ, ಅದು ಕಂಪ್ಲೀಟಾಗಿ ಚೆನ್ನಾಗಿ ಡ್ರೈ ಆಗಿರೋ ಥರ. ಕಂಪ್ಲೀಟಾಗಿ ಡ್ರೈ ಆದಮೇಲೆ ಅಷ್ಟೇ, ತುಂಬಾ ಈಸಿ. ಇದು ಲಾಂಗ್ ಟರ್ಮ್ ಸಹ ನೀವು ಇಟ್ಕೊಂಡು ಮಾಡಿಕೊಂಡು ತಿನ್ಬೋದು, ಸಂಡಿಗೆ ಥರ. ಈ ರೀತಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವ್ರಿಗೆ ತೆಳು ಇರೋದು ಕ್ರಿಸ್ಪಿ ಇಷ್ಟ ಆಗ್ಬೋದು, ಕೆಲವರಿಗೆ ದಪ್ಪನೂ ಇರುತ್ತೆ, ಕ್ರಿಸ್ಪಿ ಇರುತ್ತೆ, ಒಂಥರ ಬೆಂಡ್ ಥರ ಟೇಸ್ಟ್ ಬರುತ್ತೆ ನೀವು ದಪ್ಪ ಮಾಡಿದಾಗ. ಸೊ ನಾನಿಲ್ಲಿ ಎರಡೂ ರೀತಿಯೂ ಟ್ರೈ ಮಾಡಿದ್ದೀನಿ. ಓಕೆ, ಆಲೂಗಡ್ಡೆ ಚಿಪ್ಸ್ನ ಈಸಿಯಾಗಿ ಹೆಲ್ದಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ. ಈ ಸಮ್ಮರ್ ಬಿಸಿಲು ಕಳೆಯೋಕ್ಕೂ ಮುಂಚೆ ನೀವು ಈ ರೀತಿ ಚಿಪ್ಸ್ಗಳನ್ನು ಮಾಡಿ ಇಟ್ಕೊಳ್ಳಿ. ಬನಾನಾ ಚಿಪ್ಸ್ ಹೇಗೆ ಮಾಡೋದು ಅಂತಲೂ ಆಲ್ರೆಡಿ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ, ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಶಿಯಸ್ ಟೈಮ್. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು.